ಗಾಳಿ ಗುಣಮಟ್ಟದ ಸೂಚ್ಯಂಕ ಬೀಳುಗೆ ಎಲ್ಲ ಕಡೆಗಳಿಂದ ವರದಿಯಾಗುತ್ತಿದೆ. ಹೆಚ್ಚು ಬೆವರಲು ಆದರೆ ಬಾಯಾರಿಕೆಗೆ ನೀರು ಕಡಿಮೆ ಸಿಗುವ ದಿನಗಳಿಗೆ ನೀವೀಗ ತಯಾರಾಗಬೇಕಾಗಿದೆ. ಭೂಬಿಸಿಗೆ ಮುಖ್ಯ ಕಾರಣ ಮಾನವ ಚಟುವಟಿಕೆಗಳು ಹಾಗೂ ಪಳೆಯುಳಿಕೆ ಇಂಧನ ಬಳಕೆ. ಇದು ವಾತಾವರಣದಲ್ಲಿ CO2 ಅಂಗಾರಾಮ್ಲ ಹೆಚ್ಚಿಸುತ್ತದೆ. 2030ರ ಹೊತ್ತಿಗೆ ಇನ್ನೂ 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿನ ತಾಪಮಾನವನ್ನು ಮಾನವರು ಎದುರಿಸಬೇಕಾಗುತ್ತದೆ. 1850ರಿಂದ 1900ರ ನಡುವಣ ಕೈಗಾರಿಕಾ ಕ್ರಾಂತಿಯ ಕಾರಣ ಫ್ಯಾರನ್ಹೀಟ್ ಭೂಬಿಸಿ ಏರಿತು. ಮುಂದೆ ವಾಹನಗಳ ಅತಿ ಬಳಕೆ ಮತ್ತು ಆಧುನಿಕ ಕೃಷಿ ಚಟುವಟಿಕೆಗಳು ಹಸಿರುಮನೆ ಅನಿಲ ಅಧಿಕರಿಸಲು ಕಾರಣವಾಯಿತು. ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಭಾರತಗಳು ಮೊದಲ 3 ಸ್ಥಾನದಲ್ಲಿರುವ ವಾತಾವರಣಕ್ಕೆ ಅತಿ CO2 ಸೇರಿಸುವ ದೇಶಗಳಾಗಿವೆ. USA ಈಗ ಮೆಕ್ಕೆಜೋಳದ ಇಂಧನ ಅಧಿಕರಿಸಿದೆ. ಆದರೂ ಈ 3 ದೇಶಗಳು CO2 ಹತೋಟಿ ಸಾಧಿಸಿಲ್ಲ. ಬಿಸಿಮಟ್ಟ ಏರಿಕೆ, ನೀರಿನ ಬರ, ಅಧಿಕರಿಸುವ ಬೆಂಕಿ, ಆಕಸ್ಮಿಕ ಕ್ಷಾಮ, ಕಳೆ, ಕೀಟ, ಉಪ್ಪು ಹೆಚ್ಚಳ, ಬಿರುಗಾಳಿ ಬಡಿತ ಇವು ಭೂಬಿಸಿಯ ಕೊಡುಗೆಗಳು.